ಬೆಂಗಳೂರಿನಲ್ಲಿ ಕೋಗಿಲು ಅಕ್ರಮ ಮನೆಗಳ ಧ್ವಂಸ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಷ್ಟಕಾಲದಲ್ಲಿ ನೆರವಾಗಿದ್ದ ಕರ್ನಾಟಕದ ಮೇಲೆಯೇ ಕೇರಳ ಕಾಲು ಕೆರೆದು ಜಗಳಕ್ಕೆ ಬಂದಿದೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳ ತಿರುವಿಗೂ ಕೇರಳ ಖ್ಯಾತೆ ತೆಗೆದಿರುವುದಕ್ಕೂ ಏನು ಸಂಬಂಧ ಅಂತೀರಾ? ನೀವೇ ನೋಡಿ. ಯುಪಿಯಂತೆ ಕರ್ನಾಟಕಕ್ಕೂ ಬಂತ ಬುಲ್ಡೋಜರ್ ಸಂಸ್ಕೃತಿ. ಕೋಗಿಲು ಲೇಔಟ್ ಮನೆಗಳ ಧ್ವಂಸಕ್ಕೆ ರಾಜಕೀಯ ಹೈಡ್ರಾಮಾ. ಬೆಂಗಳೂರಲ್ಲಿ ಅಕ್ರಮ ತೆರವಿಗೆ ಕೇರಳ ಮುಖ್ಯಮಂತ್ರಿ ಖ್ಯಾತೆ. ಕೇರಳ ರಾಜ್ಯಕ್ಕೆ ಯಾವುದೇ ಕಷ್ಟ ಬಂದರೂ ಮೊದಲು ಕೈ ಚಾಚುವುದು ಕರ್ನಾಟಕ. ನೆರೆ ಇರಲಿ, ಪ್ರವಾಹ ಬರಲಿ, ಕಷ್ಟದ ಸ್ಥಿತಿಯಲ್ಲಿ ಕೈ ಹಿಡಿಯುವ ಕರ್ನಾಟಕದ ವಿರುದ್ಧವೇ ಕೇರಳ ಸಿಎಂ ಕಾಲ್ ಕೆರೆದು ಜಗಳಕ್ಕೆ ಬಂದಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ ಬಳಿಯ ಫಕೀರ್ ಮತ್ತು ವಸೀಂ ಕಾಲೋನಿಯ ಒತ್ತುವರಿ ತೆರವು ವಿಚಾರ ಈಗ ವಿವಾದಕ್ಕೆ ಗುರಿಯಾಗಿದೆ. ಮುಸ್ಲಿಂ ಸಮುದಾಯ ಹೆಚ್ಚಿರುವ ಏರಿಯಾ ತೆರವು ವಿಚಾರವನ್ನೇ ಕೇರಳ ಸಿಎಂ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಬುಲ್ಡೋಜರ್ ನ್ಯಾಯ ಅನುಸರಿಸುತ್ತಿದೆ ಎಂದು ಟ್ವೀಟ್ ಮಾಡಿ ಕರ್ನಾಟಕ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಾಗಾದ್ರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆಕ್ರೋಶ ಏನು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಮುಸ್ಲಿಂ ಕುಟುಂಬಗಳನ್ನ ಒಕ್ಕಲೆಬ್ಬಿಸುವ ಮೂಲಕ ಬುಲ್ಡೋಜರ್ ರಾಜ್ ಅನ್ನ ಸಾಮಾನ್ಯಕರಿಸಲಾಗುತ್ತಿದೆ. ದುರದೃಷ್ಟವಶಾತ್ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರುತ್ತಿದೆ. ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳನ್ನು ಗಾಳಿಗೆ ತೂರಲಾಗುತ್ತಿದೆ. ಇನ್ನು ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಬುಲ್ಡೋಜರ್ ಪದ್ಧತಿ ಅನುಸರಿಸಿಲ್ಲ. ಕೇರಳ ಸಿಎಂ ಚುನಾವಣೆ ಸಂದರ್ಭದಲ್ಲಿ ಗಿಮಿಕ್ ಮಾಡುವುದು ಬೇಡ. ಸರ್ಕಾರಿ ಜಾಗಗಳನ್ನ ನಾವು ಸ್ಲಂಗಳನ್ನಾಗಿ ಮಾಡಲು ಬಿಡೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. It is very unfortunate that senior leaders like Pinarayi should know the fact of what is the issue in Bangalore. Some people, they have encroached. It is a waste dump site which was for putting this waste. It is a quarry pit. It is a very dangerous place where a lot of health hazards are there, and there illegally they have tried to occupy some land grabbers. ಇನ್ನು ಇದೇ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದು, ಉತ್ತರ ಪ್ರದೇಶದಲ್ಲಿ ಒತ್ತಾಯ ಪೂರ್ವಕವಾಗಿ ಮನೆಗಳನ್ನ ನೆಲಸಮ ಮಾಡ್ತಾರೆ, ಆದರೆ ಬೆಂಗಳೂರಿನಲ್ಲಿ ಅತಿಕ್ರಮಣವಾಗಿದ್ದನ್ನ ಮಾತ್ರ ತೆರವು ಮಾಡುತ್ತಿದ್ದಾರೆ. ಕರ್ನಾಟಕದ ಬಗ್ಗೆ ಮಾತನಾಡುವ ಪಿಣರಾಯಿ ವಿಜಯನ್ ಅವರು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರಿಗೆ ತೊಂದರೆ ಮಾಡುತ್ತಿರುವುದು ಷಡ್ಯಂತ್ರ ಅಂತ ನಿಮಗೆ ಗೊತ್ತಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಯುಪಿನಲ್ಲಿ ಇದರ ಬಗ್ಗೆ ನೀವು ಕೇಳಬೇಕಲ್ಲ. ಯುಪಿನಲ್ಲಿ ಒತ್ತಾಯಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು, ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ರೆ ಎನ್ಕ್ರೋಚ್ಮೆಂಟ್ ಇದ್ರೆ ಮಾಡ್ತಿರ್ತಕ್ಕಂಥದ್ದು. ಯಾವುದು ಸಮುದಾಯಕ್ಕೆ ನಾವು ಮಾಡ್ಬೇಕಂತಕ್ಕದ್ದಲ್ಲ. ಯುಪಿನಲ್ಲಿ ಮುಸಲ್ಮಾನರಿಗೆ ತೊಂದರೆ ಕೊಡ್ಲಿಕ್ಕೆ ಮಾಡ್ತಕ್ಕಂಥದ್ದು ಸೆಂಟೆ ಇದ್ರೆ ನಿಮಗೆಲ್ಲ ಗೊತ್ತಿದೆ. ಒಟ್ಟಾರೆ ಕೇರಳದಲ್ಲಿ ಯಾವುದೇ ಅನಾಹುತ ಸೃಷ್ಟಿಯಾದರೂ ಕರ್ನಾಟಕವೇ ನೆರವಿನ ಹಸ್ತ ಚಾಚುತ್ತೆ. ಆದರೂ ಕರ್ನಾಟಕದ ವಿಷಯಗಳಿಗೆ ಕೇರಳ ಮೂಗು ತೂರಿಸುತ್ತಿದೆ. ಕೇರಳದಲ್ಲಿ ಎಡಪಕ್ಷಗಳ ಒಕ್ಕೂಟ ಹಿಡಿತ ಕಳೆದುಕೊಳ್ಳುತ್ತಿದ್ದು, ಹೀಗಾಗಿ 2026ರ ಚುನಾವಣೆ ಹೊತ್ತಿಗೆ ದೂರವಾಗಿರುವ ಮುಸ್ಲಿಮರನ್ನ ಸೆಳೆಯುವ ತಂತ್ರಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.